ಬೆಳ್ಳಂಬೆಳಗ್ಗೆ ಕಲಬುರಗಿಯಲ್ಲಿ ಕಳ್ಳರು ಕೈ ಚಳಕ ತೋರಿಸಿದಂತ ಘಟನೆಯೊಂದು ನಡೆದಿದೆ. ನಗರದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇಂದು ಬೆಳ್ಳಂಬೆಳಗ್ಗೆ ಕಳ್ಳರು ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಹೌದು ವೀಕ್ಷಕರೇ, ಇಂದು ಬೆಳಗ್ಗೆ ಶ್ರಾವಣ ಮಾಸದ ನಿಮಿತ್ತ ಶ್ರೀ ಶರಣಬಸವೇಶ್ವರ ದೇವಸ್ಥಾನಕ್ಕೆ ತೆರಳುತ್ತಿದ್ದಾಗ ಬೆಳಗ್ಗೆ 4:30 ಸಮಯಕ್ಕೆ ಅಂಬಿಕಾ ಗಂಡ ವಿಜಯ್ ಕುಮಾರ್ ಎಂಬುವರು ಮನೆಯಿಂದ ಆಚೆ ಕಡೆ ಬಂದ ಕೂಡಲೇ ಬಕಪಕ್ಷಿಯಂತೆ ಕಾದು ಕುಳಿತಿರುವಂತಹ ಕಳ್ಳರು ಯಾರು ರಸ್ತೆ ಮೇಲೆ ಬರುತ್ತಾರೆ ಅಂತ ನೋಡ್ತಾ ಇದ್ದಾರೆ. ತಕ್ಷಣ ಕಣ್ಣಿಗೆ ಕಂಡಿದ್ದೇ ಸಾಕು, ಅಂಬಿಕಾ ವಿಜಯ್ ಕುಮಾರ್ ಬೈಕ್ನಿಂದ ಬಂದ ಕಳ್ಳರು ಹಿಂದಿನಿಂದ ಅಂಬಿಕಾರವರ ಕೊರಳಿಗೆ ಕೈ ಹಾಕಿ 10 ಗ್ರಾಂ ಚಿನ್ನದ ಸರವನ್ನ ಕಿತ್ಕೊಂಡು ಓಡಿ ಹೋಗಿರುವಂತಹ ಘಟನೆಯೊಂದು ನಡೆದಿದೆ. ಇನ್ಮುಂದೆ ಹೆಣ್ಮಕ್ಳು ರಸ್ತೆಗಿಳಿಯುವ ಮುಂಚೆ ಸ್ವಲ್ಪ ಯೋಚನೆಯನ್ನ ಮಾಡಬೇಕು. ತಮ್ಮ ಚಿನ್ನದ ಸರ ಹಾಗೂ ಒಡವೆಗಳನ್ನ ಮನೆಯಲ್ಲಿಟ್ಟು ದೇವಸ್ಥಾನಕ್ಕೆ ಬರುವುದೇ ಒಳ್ಳೆಯದು ಅನಿಸುತ್ತದೆ. ಸ್ಥಳಕ್ಕೆ ಆಗಮಿಸಿದಂತ ಕ್ರೈಮ್ ವಿಭಾಗದ ಡಿಸಿಪಿ ಪ್ರವೀಣ್ ನಾಯಕ್ ಪರಿಶೀಲನೆ ಮಾಡಿದ್ರು. ಇನ್ನು ಕಳ್ಳರು ಬೈಕ್ನಿಂದ ಹೋಗುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸಂಪೂರ್ಣವಾಗಿ ಸೆರೆಯಾಗಿದೆ. ಏನಿಲ್ಲ ಸರ್, ಬೆಳಗ್ಗೆ ಆ್ಯಸ್ ಇಟ್ ಈಸ್ ಶ್ರಾವಣ ಮಾಸ ಅಂತ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋಗಿದ್ದೇವೆ ರೀ. 3:40 ಮನೆ ಬಿಟ್ಟಿವಿ ರೀ. ಅಲ್ಲಿ 10 ಮಿನಿಟ್ಸ್ ನಿಂತೀನಿ ರೀ. ಪೂಜೆ ಇನ್ನೂ ಆಗಿದ್ದಿಲ್ಲ, ಜಸ್ಟ್ ಪರ್ದ ತೆಗ್ದಿದ್ದೆ ರೀ. ಆಮೇಲೆ ಏನೋ ಪೂಜೆ ಸ್ಟಾರ್ಟ್ ಆಗೋದಿತ್ತು. ಅಷ್ಟೊತ್ತಿಗೆ ಬೇಬಿ ಅಳಕತ್ತದ, ನನ್ನ ಪಾಪು ಅದ ರೀ 11 ಮಂತದು. ಅದು ಪಾಪು ಅಳಕತ್ತದ ಅಂತ ಫೋನ್ ಮಾಡೋಣ, ನಾನು ರಿಟರ್ನ್ ಬರಕತ್ತೀನಿ ಸರ್. ಬಂದ ತಕ್ಷಣ ಇಲ್ಲಿ ಕೊರಳಲ್ಲಿ ಕೈ ಹಾಕ್ದಂಗೆ ಆಯಿತು. ಇವರು ಟರ್ನ್ ಗಾಡಿ ನನ್ನ ಸ್ಲೋ ಐತ್ರಿ, ನಾಯಿ ಇದಾವೆ ಅಂಥೇಳಿ ಟರ್ನ್ ಆಗ್ಬೇಕನ್ನಷ್ಟಿಗೆ ಅವರು ಹಿಂಗೆ ರಪ್ಪಂತ ಹೊಡೆದಂಗೆ ಐತ್ರಿ. ಅನ್ನೋಷ್ಟಿಗೆ ಮತ್ತು ಜೋರಾಗಿ ಬೀಳಿಸ್ಬಿಟ್ರು. ನನ್ನ ಗಾಡಿ ಇತ್ತು ಸರ್. ಗಾಡಿ ಟರ್ನ್ ಆಗಿ ನಲ್ಲಿ ಇಲ್ಲಿ ವಿಜಯ್ ಮಾನೆ ಅಂತ ಪೊಲೀಸ್ ಇದ್ದಾರೆ, ಅವ್ರ ಹತ್ರ ಅವ್ರ ಮನೆ ಬಾಗಿಲು ಹೋಗಿ ಬಡೋಷ್ಟಿಗೆ ಜೋರಾಗಿ ಕಿರ್ಚ್ಕೋತಾ ಇದ್ದೆ. ನಮ್ಮ ಪೊಲೀಸ್ ವಿಜಯಣ್ಣ ಬಾರು ಅನ್ನೋಷ್ಟೊತ್ತಿಗೆ ಅವರು ಕಿತ್ಕೊಂಡು ಓಡೋಗ್ಬಿಟ್ರು ಸರ್. ನಂಗೆ ಒಂದು ಸ್ವಲ್ಪ ಬೀಳಿಸಿದ್ರು, ಎಳ್ದಾಡಿ ಅದು 10 ಗ್ರಾಮ್ ಇತ್ತು ಸರ್. ಇಬ್ಬರು ಇದ್ದರು ಸರ್. ಏನಿಲ್ಲ ಸರ್, ಅವ್ರದ್ದು ಬೈಕ್ ಹೀರೋ ಹೋಂಡಾನೇ ಇತ್ತು ಸರ್. ಯಾವ ಬೈಕ್ ಅಂತ ಪರ್ಟಿಕ್ಯುಲರ್ ನೋಡಿಲ್ಲ, ಹೀರೋ ಹೋಂಡಾನೇ ಇತ್ತು. ಮಾಸ್ಕ್ ಹಾಕಿದ್ರು, ಒಬ್ಬತ್ತಿನ ಮಾಸ್ಕ್ ಇತ್ತು. ಚಿಕ್ಕವರೇ ಇದ್ದರು, 35 ವರ್ಷದ ಒಳಗೆ ಇದ್ದರು. ಆಮೇಲೆ ಬ್ಲ್ಯಾಕ್ ಕಲರ್ ಮಾಸ್ಕ್ ಹಾಕಿದ್ದರು ರೀ, ಒಂದು ಜಾಕೆಟ್ ಹಾಕಿದ್ರು ರೀ. ನನ್ನ ಮಂಗಳಸೂತ್ರ ಕಿತ್ಕೊಳ್ಳೋ ಇನ್ನೊಬ್ರು ಗಾಡಿ ಮೇಲೆ ಇದ್ದರು, ಅವ್ರಿಗೆ ಲಕ್ಷ್ಯ ಮಾಡಿಲ್ಲ ಸರ್. ನಾನು ಇರ್ಬೋದು ಸರ್, ಒಂದು 40 ಒಳಗೆ 35 ಒಳಗೆ ಇರ್ಬೋದು. ಮಾಸ್ಕ್ ಹಾಕಿದ್ರಲ್ಲ, ಏಜ್ ಕನ್ಫರ್ಮ್ ಆಗೋಲ್ಲ. ಬಟ್ ಹೇರ್ಸ್ ಅದು ಭಾಳ ಇದ್ವು ಸ್ವಲ್ಪ. ಒಬ್ಬಳೇ ಇದ್ದೆ ಸರ್. ಹಿಂದಿಂದ ಬಂದು ಹಿಂಗೆ ಕೊಳ್ಳ ಕೈ ಹಾಕ್ಯಾರ ಸರ್ ಅಷ್ಟೇ. ಸರಿ ಮದುವೆ ಆಗೋಕ್ಕಿಂತ ಮುಂಚೆ ಡೈಲಿ ಗುಡಿಗೆ ಹೋಗ್ತಿದ್ವಿ ರೀ. ಶ್ರಾವಣದಾಗ 4 ಗಂಟೆಗೆ ಹೋಗಿವಿ. ಶ್ರಾವಣ ಆದ ಬೆಳಕು 4:15ಗೆ ಹೋಗಿವಿ. ಯಾವತ್ತೂ ಈ ಥರ ಆಗಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಸರ್ ನಮ್ಗೆ ಆಗಿರೋದು. ಫಾಲೋಅಪ್ ಏನು ಮಾಡಿರಲಿಲ್ಲ ಸರ್. ನಾವು ಫಸ್ಟ್ ಟೈಮ್ ಇವತ್ತೇ ಗುಡಿಗೆ ಹೋಗಿದ್ರಿ. 4 ಗಂಟೆಗೆ ಹೋಗಿದ್ದೆ, ಇದು ಇವತ್ತೇ ಹೋಗಿದ್ದು. ಮೊದಲು ಹೋಗಿದ್ವಿ, ಮ್ಯಾರೇಜ್ ಆದ ಬಳಕ 5 ಇಯರ್ಸ್ ಅಂತೂ ಗ್ಯಾಪ್ ಆಗಿ ಹೋಗೇ ಇರಲಿಲ್ಲ ರೀ. ಇವತ್ತೇ ಹೋದ್ರಾಯ್ತು, ಇವತ್ತು ಒಂದು ದಿವಸರೇ ಹೋದ್ರಾಯ್ತು ಅಂತ ಹೋಗಿದ್ದೇವೆ ರೀ ಸರ್. ಗಾಡಿ ನಂಬರ್ ಗೊತ್ತಾಗಿಲ್ಲ ಸರ್, ಏನು ಗಾಬರಿ ಒಳಗೆ ಏನೂ ನೋಡೋಕ್ಕಾಗಿಲ್ಲ ಸರ್ ನಂಗೆ. ಅವ್ರು ಹಿಂದೆ ಗಾಡಿಗಳು ಬರ್ತಾ ಇರ್ತಾವಲ್ಲ ಸರ್, ಯಾವಾದ್ರೂ ಇದು ಮೇನ್ ರೋಡ್ ಅದಲ್ಲ ಸರ್. ಈ ಕಡೆ ಹೋಗ್ತಾರೆ, ಗಂಗಾನಗರ ಹೋಗ್ತಾರೆ, ನೀವರಾಂಧ್ರ ಕಾಲನಿ ಹೋಗ್ತಾರೆ, ಈ ಕಡೆ ಕೈಲಾಶ್ ನಗರ ಹೋಗ್ತಾರೆ, ಚೌಡೇಶ್ವರ ಕಾಲನಿ ಹೋಗ್ತಾರೆ. ಅದು ನೋಡಿಲ್ಲ ರೀ. ಅದು ನಾನು ಗಾಡಿ ಸ್ಲೋ ಎದಕ್ಕೆ ಮಾಡೀನಿ ಅಂದ್ರೆ, ನಾ ಈ ಕಡೆ ಟರ್ನ್ ಆಗೋದಿತ್ತಲ್ಲ, ಅವ್ರು ಈ ಕಡೆ ಹೋಗ್ತಾರೆ, ನಾ ಟರ್ನ್ ಆದ್ರೆ ಅವ್ರು ಮೂವ್ ಆದ ಬಳಕ ನಾ ಇಂಡಿಕೇಟ್ರ್ ಹಾಕಿದ್ದಿಲ್ಲ. ರಾತ್ರಿ ಇತ್ತಲ್ಲ ರೀ, 4 ಗಂಟೆ ಅಲ್ಲ, ಏನು ಇಂಡಿಕೇಟ್ರ್ ಹಾಕಿರ್ಲಿಲ್ಲ ರೀ. ನಾ ಜಸ್ಟ್ ಟರ್ನ್ ಆಗಬೇಕು, ಅವ್ರು ನನ್ನ ಹಿಂದಿಂದ ಹೋಗ್ತಾರೆ. ನನ್ನ ಸೈಡ್ ತೊಗೊಳ್ಳೋಷ್ಟೇ ಅವ್ರು ನನಗೆ ಹಿಂದೆ ಬಂದು ಪ್ರೆಸ್ ಮಾಡ್ದಂಗೆ ಆಯ್ತು ರೀ. ಇನ್ನೇನು ಬಿದ್ದರೆ ತಲೆಗಿಲೆ ಹೊಡಿತದೆ, ಗಾಡಿ ಸ್ಪೀಡ್ ಮಾಡಿದ್ರೆ. ಅವರಂತೂ ನಮಗೆ ಬಿಡೋದಂತೂ ಪಕ್ಕ ಇದ್ದಿದ್ದಿಲ್ಲ ಸರ್. ಅವರು ಇಬ್ಬರು ಇದ್ರು, ನಾವು ಒಬ್ಬಳೇ ಇದ್ದೆ. ಅದಕ್ಕೆ ಗಾಡಿ ಸ್ಲೋ ಮಾಡಿ ಗಾಡಿ ಹಿಂಗೆ ಹಾಕಿ ನಾವು ಓಡೋಕ್ಕೆ ಟ್ರೈ ಮಾಡಿದೆ ಸರ್. ಅಷ್ಟೊತ್ತಿಗೆ ಅವ್ರು ಕಿತ್ಕೊಂಡು ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ರಿ ರೀ ಚೈನ. ಇಲ್ಲ ಸರ್, ಮಾಡ್ಬೇಕು ಸರ್. ನಮ್ಮ ಮನೆಯವರು ಊರಿಗೆ ಹೋಗಿ ಔಟ್ ಆಫ್ ಸ್ಟೇಷನ್ ಇದ್ದರೆ, ಈಗ ಬಂದರೆ ಮಾಡ್ಬೇಕು ಸರ್. ಮಾಡ್ತೀವಿ ಸರ್. ಮಾಡಿದ್ದಾರೆ ಸರ್, ಎಲ್ಲರೂ ಮಾಡಿದ್ದಾರೆ. ಬೆಳಗ್ಗೆಯಿಂದ ಎಲ್ಲ ಪೊಲೀಸರು ಸಹಕಾರ ಕೊಟ್ಟಾರೆ ಸರ್. ಸರ್ ಮಾಡ್ಯಾರ. ಎಲ್ಲ ಫುಟೇಜ್ ಎಲ್ಲ ತೊಗೊಂಡೋಗಿದ್ದಾರೆ ರೀ. ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವ್ರ ಮನೆಗೆ ಇದ್ದವು ರೀ. ಎಲ್ಲ CC ಕ್ಯಾಮ್ರಾ ಫುಟೇಜು ಅಲ್ಲಿ ಎಲ್ಲ ಕೆಳಗಡೆಯಿಂದ ಇಲ್ಲಿವರೆಗೂ ತೊಗೊಂಡಾರೆ ಸರ್. ನನ್ನ ಹೆಸರು ಅಂಬಿಕಾ, ವೈಫ್ ಆಫ್ ವಿಜಯ್ ಕುಮಾರ್ ಸರ್.